ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹುಕ್ಕೇರಿಯಲ್ಲಿ ಮಠಾಧೀಶರು ಔಜಿಕರ್ ಆಶ್ರಮದ ಭಕ್ತರಿಂದ ಪ್ರತಿಭಟನೆ. ಭುಗಿಲೆದ್ದ ಕಲ್ಲೋಳ್ಕರ್ ವಿರುದ್ಧ ಭಕ್ತರು. ಹುಕ್ಕೇರಿ ಪಟ್ಟಣದ ಹೊರವಲಯದ ಕ್ಯಾರ್ಗುಡ್ಡದ ಔಜಿಕರ್ ಆಶ್ರಮದಲ್ಲಿ ಚಿಕ್ಕೋಡಿ ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಹಾಗೂ ಅವರ ಕಾರ್ಯಕರ್ತರು ಆಶ್ರಮದಲ್ಲಿ ದಾಂಧಲೆ ನಡೆಸಿದ್ದಾರೆಂದು ಶ್ರೀಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ಈಗಾಗಲೇ ಅವರ ಮೇಲೆ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದರ್ಜಾಗಿದ್ದು, ಔಜಿಕರ್ ಆಶ್ರಮದ ಸಹಸ್ರಾರು ಭಕ್ತರು ಹುಕ್ಕೇರಿ ಕೋರ್ಟ್ ಬಸವೇಶ್ವರ ಸರ್ಕಲ್ದಲ್ಲಿ ಪ್ರತಿಭಟನೆ ಬೃಹತ್ತಾಗಿ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ಶಂಭು ಕಲ್ಲೋಳ್ಕರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಚುನಾವಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈಗಾಗಲೇ ಶಂಭು ಕಲ್ಲೋಳ್ಕರ್ ಮೇಲೆ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದರ್ಜಾಗಿದ್ದು, ದಾಂಧಲೆ ನಡೆಸಿದ ಕಾರ್ಯಕರ್ತರು ಹಾಗೂ ಶಂಭು ಕಲ್ಲೋಳ್ಕರ್ ಮೇಲೆ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಇದೇ ವೇಳೆ ಭಕ್ತರು ಮಠಾಧೀಶರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಔಜಿಕರ್ ಆಶ್ರಮದ ಮಲ್ಲಯ್ಯ ಗುರುಗಳು, ಅಭಿನವ ಮಂಜುನಾಥ ಸ್ವಾಮೀಜಿ ಹಾಗೂ ಕ್ಯಾರ್ಗುಡ್ಡದ ಔಜಿಕರ್ ಆಶ್ರಮದ ಸಹಸ್ರಾರು ಭಕ್ತರು, ಸಂಘಟನೆಗಳ ವಿವಿಧ ಸದಸ್ಯರು, ಸ್ಥಳೀಯರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಕ್ಯಾರಿಗುಡ್ಡದಲ್ಲಿರುವಂತಹ ನಮ್ಮ ಹಿಂದೂ ಧರ್ಮದ ಒಂದು ಮಠದ ಮೇಲೆ ಕೆಲವು ರಾಜಕೀಯ ಕಿಡಿಗೇಡಿಗಳು ಸನಾತನ ಧರ್ಮವನ್ನು ಸಮಾಜಕ್ಕೆ ಸಾಮ್ಯರಸೆ ಸಾರುವಂಥ ಒಂದು ಮಠದಲ್ಲಿ ಬಂದು ಈ ರಾಜಕಾರಣಿಗಳು ಆ ಮಠದ ನೀತಿಗಳನ್ನು ಗಾಳಿಗೆ ತೂರಿ ಮಠದ ಮೇಲೆ ಅಲ್ಲಿ ಬಂದಿರುವಂಥ ಅಲ್ಲಿದೇ ಆದಂಥ ಇರುವಂತಹ ಕೆಲವೊಂದಿಷ್ಟು ನಿಯಮಗಳನ್ನು ತೋಡಿ ಅಲ್ಲಿ ಬಂದು ಮಠದ ಸ್ವಾಮಿಗಳಿಗೆ, ಅಂದರೆ ಕ್ಯಾರಿಗುಡ್ಡದಲ್ಲಿರುವಂಥ ನಮ್ಮ ಮಠದ ಸ್ವಾಮಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಮ್ಮ ಒಂದು ಕುಡಿಯೋದ್ರ ಮುಖಾಂತರ, ಆಮೇಲೆ ಆ ಮಠದ ವಾತಾವರಣ ಗಲೀಜು ಮಾಡೋದ್ರ ಮುಖಾಂತರ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದಂಥ ನಿವೃತ್ತ IAS ಅಧಿಕಾರಿ ಯಾರದಾರಲ್ಲ ಅವರು IAS ಅಧಿಕಾರಿ ಅಂತ ಹೇಳ್ಕೊಂಡು ಬಂದರು. ಕ್ಷೇತ್ರ ತುಂಬೆಲ್ಲ ಅಡ್ಡಾಡ್ತಾ ಇದ್ದಾರೆ. ಇಂಥ ಒಂದು ಹಿಂದೂ ಧರ್ಮವನ್ನು ಅವಮಾನ ಮಾಡುವಂತಹ ಮಟ್ಟಕ್ಕೆ ಅವ್ರಿಗೆ ಇಳಿತಾರಂತಂದು ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಅದನ್ನು ಮಾಡಬಾರ್ದಿತ್ತು. ಅವ್ರ ಹೆಸರು ಶಂಭು ಕಲ್ಲೋಳ್ಕರ್ ಅಂತ್ರಿ.